ಇವತ್ತು ನನ್ನ ಮುಂದೆ ಪೋಕೋದವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂತಹ ಪೋಕೋ C61 ಅಂತ ಒಂದು ಹೊಸ ಎಂಟ್ರಿ ಲೆವೆಲ್ ಸ್ಮಾರ್ಟ್ ಫೋನ್ ಇದೆ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆಕ್ಚುಲಿ ಫೋನ್ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ ಈ ಸ್ಮಾರ್ಟ್ ಫೋನ್ನ ಬೇಸ್ ವೇರಿಯಂಟ್ 7,500 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ. ಕಾದ್ ನೋಡೋಣ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಸ್ಮಾರ್ಟ್ ಫೋನ್ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ದೀರಾ. ಈ ಸ್ಮಾರ್ಟ್ ಫೋನ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಮಗೆ ಈ ಒಂದು ಸ್ಮಾರ್ಟ್ ಫೋನ್ ನೋಡೋಕೆ ಸಿಗುತ್ತೆ. ಇದನ್ನು ಪಕ್ಕಕ್ಕಿಟ್ಟರೆ ಇದರ ಕೆಳಗಡೆ ಒಂದು ಸಿಮ್ ಇಂಜೆಕ್ಷನ್ ಪಿನ್ನು, ಮತ್ತೊಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತದೆ. ಮತ್ತು 10 ವ್ಯಾಟ್ನ ಒಂದು ಚಾರ್ಜಿಂಗ್ ಅಡಾಪ್ಟರ್ ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ. ಮತ್ತು USB Type-C ಚಾರ್ಜಿಂಗ್ ಕೇಬಲ್, ಡಾಟಾ ಕೇಬಲ್, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇದನ್ನು ಬಿಟ್ಟರೆ ಬೇರೆನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟ್ ಆಗಿ ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡಕ್ಕೆ ಸಿಗುತ್ತೆ. ಹಿಂದ್ಗಡೆಯಿಂದ ಈ ಸ್ಮಾರ್ಟ್ ಫೋನ್ ಹೆವಿ ಪ್ರೀಮಿಯಂ ಲುಕ್ ಅನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನು, ಕಡಿಮೆ ದುಡ್ಡಿನ ಫೋನ್ ಅಂತ ನಿಜ ಅನ್ಸಲ್ಲ. ಈ ಸ್ಮಾರ್ಟ್ ಫೋನ್ ಒಂದು ಲೆವೆಲ್ಗೆ ಲೈಟ್ ವೇಟ್ ಇದೆ, 193 ಗ್ರಾಮ್ ವೇಟ್ ಇದೆ ಮತ್ತು 8.3 mm ಥಿಕ್ನೆಸ್ ಅನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನು. ಫ್ರಂಟಲ್ಲಿ ನಮಗೆ ಟಿಯರ್ ಡ್ರಾಪ್ ನಾಚ್ ಸಿಗ್ತಾ ಇದೆ. ಬೆಸಲ್ ಒಂದು ಸ್ವಲ್ಪ ದಪ್ಪನೇ ಇದೆ ಎಲ್ಲ ಕಡೆ. ಮತ್ತು ಫ್ರಂಟಲ್ಲಿ ಗೊರಿಲ್ಲಾ ಗ್ಲಾಸ್ 3 ಹಾಕಿದರೆ ಒಂದು ಒಳ್ಳೆ ವಿಷಯ. ಯಾವುದೇ ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ, ನೀವೇ ಹಾಕೊಬೇಕಾಗತ್ತೆ. ಫ್ರಂಟಿನ ಒಂದು ನಾರ್ಮಲ್ ಲುಕಿಂಗ್ ಫೋನು. ಹಿಂಗಡೆಗೆ ಬಂತು ಅಂತ ಅಂದರೆ ನೋಡೋದಕ್ಕೆ ಗ್ಲಾಸಿ ಫಿನಿಶ್ ಇದೆ. ಆ್ಯಕ್ಚುಲಿ ಈ ಪ್ರೈಸ್ ರೇಂಜಿಗೆ ಪೋಕೋದವರು ಗ್ಲಾಸನ್ನು ಹಾಕಿದ್ದಾರೆ. ಹೆವಿ ಇಂಪ್ರೆಸಿವ್ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಮಡ್ಜಸ್ ಕೂಡ ಆಗಲ್ಲ, ಆಯಿತಾ, ಆಗತ್ತೆ ಬಟ್ ಕಾಣಲ್ಲ. ಸೊ ಪ್ರೀಮಿಯಂ ಫೀಲ್ನ ಕೊಡುತ್ತೆ ಗ್ಲಾಸ್ ಬ್ಯಾಕ್ ಆಗಿರೋದ್ರಿಂದ. ಮೆಜಾರಿಟಿ ಬ್ರ್ಯಾಂಡ್ಗಳು ಈ ಪ್ರೈಸ್ ರೇಂಜ್ಗೆ ಗ್ಲಾಸ್ ಬ್ಯಾಕನ್ನು ಕೊಡಲ್ಲ. ಇವರು ಕೊಟ್ಟಿದ್ದಾರೆ ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ಕನ್ನು ಹೊಂದಿರುವಂಥ ಗ್ಲಾಸ್ ಬ್ಯಾಕ್, ಆಯಿತಾ. ಹೆವಿ ಸಾಲಿಡ್ ಆಗಿದೆ, ಇಟ್ಕೊಂಡ್ರೆ ಆ ಗ್ರಿಪ್ಪು ಚೆನ್ನಾಗಿದೆ, ಆ ಫೀಲು ಚೆನ್ನಾಗಿದೆ, ಪ್ರೀಮಿಯಂ ಫೀಲ್ ಕೊಡುತ್ತೆ. ಡ್ಯುಯಲ್ ಕ್ಯಾಮ್ರಾ ಇದೆ ಮತ್ತು ಸಿಂಗಲ್ LED ಫ್ಲಾಶ್ ಇದೆ. ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ, ಒಂದು ಒಳ್ಳೆ ವಿಷಯ. ಪ್ಲಾಸ್ಟಿಕ್ ಫ್ರೇಮು, USB Type-C ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇದೆ. ಅಪ್ ಟು 1 TB ತನಕ ನೀವು ಸ್ಟೋರೇಜನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಬೋದು. ಮತ್ತು ಸ್ಪೀಕರ್ ಗ್ರಿಲ್ಲು ಬಾಟಮಲ್ಲಿಲ್ಲ, ಮೇಲ್ಗಡೆ ಕೊಟ್ಟಿದ್ದಾರೆ. ಸೊ ಇದೊಂದು ಡಿಫ್ರೆಂಟ್ ಆಗಿದೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಇಂಪ್ರೆಸಿವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗ್ಲಾಸ್ ಬ್ಯಾಕ್ ಕೊಟ್ಟಿದ್ದಾರೆ. ಸೊ ಅದರಿಂದ ಇದು ಈ ಬೆಲೆಗೆ ಒಂದು ಯುನೀಕ್ ಫೀಚರ್ ಆಗುತ್ತೆ ಈ ಪ್ರೈಸ್ ರೇಂಜಿಗೆ, ಆಯಿತಾ. ಈ ಸೆಗ್ಮೆಂಟಲ್ಲಿ ಯಾರು ಕೊಡದೇ ಇರುವಂಥದ್ದನ್ನು ಇವ್ರು ಕೊಟ್ಟಿದ್ದಾರೆ. ಸೊ ಸೂಪರ್ ವಿಷಯ ಅಂತೀನಿ. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ ಫೋನಲ್ಲಿ 6.71 ಇಂಚಿನ HD+ ರೆಸೊಲ್ಯೂಷನ್ ಹೊಂದಿರುವಂಥ IPS ಡಿಸ್ಪ್ಲೇ ಇದೆ. ಇದು 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಫುಲ್ HDಗೆ ಕಾಂಪನ್ಸೇಟ್ ಮಾಡಿದರೆ ಇಯರ್ ರಿಫ್ರೆಶ್ ರೇಟನ್ನು ಕೊಟ್ಟು. ಡಿಸ್ಪ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ವಿವಿಡ್ ಆಗಿದೆ, ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ ಮತ್ತು ಹೆವಿ ಬ್ರೈಟಾಗಿ ಕೂಡ ಇದೆ. 500 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥ ಡಿಸ್ಪ್ಲೇ, ಆಯಿತಾ. ಸೊ ಈ ಪ್ರೈಸ್ ರೇಂಜ್ಗೆ ಒಂದು ಒಳ್ಳೆಯ ಡಿಸ್ಪ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೆಜಾರಿಟಿ ಬ್ರ್ಯಾಂಡ್ಗಳು ಈ ಪ್ರೈಸ್ ರೇಂಜಿಗೆ HD+ ಕೊಡ್ತಾರೆ. ಇವರು ಕೂಡ ಅದನ್ನೇ ಕೊಟ್ಟಿದ್ದಾರೆ. 90 ಹರ್ಟ್ಸ್ ಕೊಟ್ಟಿರುವಂಥದ್ದು ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ತು. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಸದ್ಯಕ್ಕೆ ಈ ಸ್ಮಾರ್ಟ್ ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 4 GB ರ್ಯಾಮು, 64 GB ಸ್ಟೋರೇಜು ಮತ್ತು ಇನ್ನೊಂದು 6 GB ರ್ಯಾಮು, 128 GB ಸ್ಟೋರೇಜು. ಈಗ 128 GB ವೇರಿಯಂಟ್ ಕೊಟ್ಟಿರೋದ್ರಿಂದ ಸ್ವಲ್ಪ ಬೆಲೆ ಜಾಸ್ತಿ ಆಗ್ಬೋದಾ ಅಂತ ಎಲ್ಲ ಒಂದು ಕಡೆ ಅನ್ನಿಸ್ತದೆ. ಮೋಸ್ಟ್ಲಿ 8,000 ರೇಂಜಿಗೆ ಹೋಗುತ್ತಾ ಅಂತ ಅನ್ನಿಸ್ತಾ ಇದೆ. ಕಾದ್ ನೋಡೋಣ. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮು ಮತ್ತು ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು eMMC 5.1 ಸ್ಟೋರೇಜ್. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಸ್ಮಾರ್ಟ್ ಫೋನಲ್ಲಿ ಒಂದು ಎಂಟ್ರಿ ಲೆವೆಲ್ ಪ್ರೋಸೆಸರ್ ಇದೆ. MediaTek ಇಂದು Helio G36 ಪ್ರೋಸೆಸರು. ನಾವು ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. BGMI ಟೆಸ್ಟನ್ನು ನೀವು ಚೆಕ್ ಮಾಡ್ದಂಗೆ ಸ್ಮೂತ್ ಸೆಟ್ಟಿಂಗ್ ಇದೆ, ಅಪ್ ಟು ಮೀಡಿಯಮ್ ಗ್ರಾಫಿಕಲ್ಲಿ ಆಡ್ಬೋದು ನೀವು. HD ಸೆಟ್ಟಿಂಗ್ ಸಹ ಇದೆ, HD ಅಪ್ ಟು ಮೀಡಿಯಮ್ ಗ್ರಾಫಿಕಲ್ಲಿ ಆಡ್ಬೋದು. ನೀವು ನಾರ್ಮಲ್ ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೆಲ್ಲ ತೊಂದರೆ ಆಗೋದಿಲ್ಲ, ಆಯಿತಾ. ಸೊ ಪ್ರೋಸೆಸರ್ ಓಕೆ ಅಂತೀನಿ ಪ್ರೈಸ್ ರೇಂಜಿಗೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಸ್ಮಾರ್ಟ್ ಫೋನಲ್ಲಿ ರೇರಲ್ಲಿ 2 ಕ್ಯಾಮ್ರಾ ಇದೆ. ಅದರಲ್ಲಿ ಮೈನ್ ಸೆನ್ಸರ್ ಬಂದ್ಬಿಟ್ಟು 8 MP ಮೈನ್ ಸೆನ್ಸರ್. ಇದು ತೆಗೆಯುವಂಥ ಫೋಟೋ ಡೇ ಲೈಟಲ್ಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ತೆಗೆಯುತ್ತೆ. ಕ್ಲಾರಿಟಿ ಓಕೆ ಅಂತೀನಿ. ಡೇ ಲೈಟಲ್ಲಂತೂ ಚೆನ್ನಾಗಿದೆ ಒಂದು ಲೆವೆಲ್ಗೆ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದನ್ನು ಬಿಟ್ಟರೆ ಇನ್ನೊಂದು ಸೆನ್ಸರ್ ಕೊಟ್ಟಿದ್ದಾರೆ, ನನಗೆ ಅನಿಸ್ತಂಗೆ ಡೆಪ್ ಸೆನ್ಸರ್ ಅಂತ ಅನ್ಸುತ್ತೆ, ಆಯಿತಾ. ಅದು ಎಷ್ಟು MP ಅಂತೆಲ್ಲ ಸ್ಪೆಸಿಫೈ ಮಾಡಿಲ್ಲ, ಮಾಡೋ ಕೆಲಸ ಎಲ್ಲ ಕೊಟ್ಟಿದ್ದಾರೆ. ಸೊ ಮೇನ್ ಕ್ಯಾಮ್ರಾ ಈ ಪ್ರೈಸ್ ರೇಂಜಿಗೆ ಬೆಲೆಗೆ ತಕ್ಕ ರೀತಿಯಲ್ಲಿದೆ, ಆಯಿತಾ. ಪರವಾಗಿಲ್ಲ ಅಂತೀನಿ. ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 5 MP ಫ್ರಂಟ್ ಕ್ಯಾಮ್ರಾ ಇದೆ. ಫ್ರಂಟ್ ಕ್ಯಾಮ್ರಾ ಆ್ಯಕ್ಚುಲಿ ನನಗೆ ಇಷ್ಟ ಆಯಿತು, ಚೆನ್ನಾಗಿ ಕಾಣೋ ರೀತಿ ತೆಗೆಯುತ್ತೆ ಅಂತ ಅನ್ನಿಸ್ತು. ಇಂಪ್ರೆಸಿವ್ ಆಗಿದೆ, ಆಯಿತಾ. ಮೆಜಾರಿಟಿ ಬ್ರ್ಯಾಂಡ್ಗಳು ಸಿಮಿಲರ್ ಇರುತ್ತೆ ಅಥವಾ ಇದಕ್ಕಿಂತ ಕೆಳವಾಗಿರುತ್ತೆ. ಸೊ ಇದು ಫ್ರಂಟ್ ಕ್ಯಾಮ್ರಾ ನನಗೆ ಇಷ್ಟ ಆಯಿತು. ಕ್ಲಾರಿಟಿ, ಡೀಟೇಲ್ಸ್ ಎಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ರೇರ್ ಕ್ಯಾಮ್ರಾ ಮತ್ತು ಫ್ರಂಟ್ ಕ್ಯಾಮ್ರಾ ಎರಡೂ ಕೂಡ ಫುಲ್ HD 30 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಆ ಕ್ಲಾರಿಟಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ಯಾಂಪಲ್ ಎಲ್ಲ ತೋರಿಸಿದ್ದೀನಿ, ನೀವೇ ಜಡ್ಜ್ ಮಾಡ್ಕೊಬೋದು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರು ಹೆವಿ ಫಾಸ್ಟ್ ಆಗಿದೆ. ನೋಡ್ತಾ ಇದ್ದೀರಾ ನೀವೇ, ಸಖತ್ ಫಾಸ್ಟ್ ಆಗಿದೆ ಇವರು.
ಹೆವಿ ಫಾಸ್ಟ್ ಆಗಿದೆ. ಫೇಸ್ ಅನ್ಲಾಕ್ ಸಹ ಇದೆ. ಸೊ ತೋರಿಸ್ತೀನಿ. ಫೇಸ್ ಅನ್ಲಾಕ್ ಸ್ವಲ್ಪ ಯೋಚನೆ ಮಾಡಿ ತೆಗಿತಾ ಇದೆ, ನೋಡ್ತಾ ಇದ್ದೀರಾ. ಫಾಸ್ಟ್ ಆಗಿದೆ ಒಂದು ಲೆವೆಲ್ಗೆ. ಒಂದು ಅರ್ಧ ಸೆಕೆಂಡ್ ಟೈಮ್ ತೊಗೊಳುತ್ತೆ. ಸೊ ಅನ್ಲಾಕ್ ಅಂತೂ ಆ್ಯಕ್ಯುರೇಟಾಗಿ ಮಾಡ್ತಾ ಇದೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ 5000 mAh ಕೆಪಾಸಿಟಿ ಬ್ಯಾಟ್ರಿ ಮತ್ತು ಬಾಕ್ಸ್ ಒಳಗೆ 10 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಈ ಪ್ರೈಸ್ ರೇಂಜಿಗೆ ಮೆಜಾರಿಟಿ ಬ್ರ್ಯಾಂಡ್ಗಳು 10 ವ್ಯಾಟನ್ನೇ ಕೊಡೋದು, ಇವರು ಕೂಡ ಅದನ್ನೇ ಕೊಟ್ಟಿದ್ದಾರೆ. ಇನ್ನು OS ಗೆ ಬಂತು ಅಂತ ಅಂದರೆ ಲೇಟೆಸ್ಟ್ ಆಂಡ್ರಾಯ್ಡ್ 14 ನಮ್ಗೆ ಇದರಲ್ಲಿ ಸಿಗ್ತಾ ಇರುವಂಥದ್ದು. OS ಕ್ಲೀನ್ ಆಗಿದೆ, ಒಂದು ಲೆವೆಲ್ಗೆ 90 ಹರ್ಟ್ಸ್ ಡಿಸ್ಪ್ಲೇ ಆಗಿರೋದ್ರಿಂದ ಆಪ್ಟಿಮೈಸ್ ಮಾಡಿದ್ದಾರೆ. ಅದು ಬೇಡದಿರೋಂಥ ಅಪ್ಲಿಕೇಶನ್ ಇಲ್ಲ, ಅಷ್ಟೊಂದಿಲ್ಲ, ಆಯಿತಾ. ಒಂದು ಲೆವೆಲ್ ಕ್ಲೀನ್ ಆಗಿದೆ OS. ಮತ್ತು ಪೋಕೋದವ್ರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಸ್ಮಾರ್ಟ್ಫೋನ್ಗೆ 2 ವರ್ಷಗಳ ಆಂಡ್ರಾಯ್ಡ್ ಅಪ್ಡೇಟು ಮತ್ತು 3 ವರ್ಷಗಳ ಸೆಕ್ಯೂರಿಟಿ ಪ್ಯಾಚಸ್ಸನ್ನು ಕೊಡ್ತಾರಂತೆ. ಈ ಪ್ರೈಸ್ ರೇಂಜಿಗೆ ಬೆಂಕಿ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಮೋನೋ ಸ್ಪೀಕರು, ಟಾಪ್ ಫೈರಿಂಗು, ಮೇಲ್ಗಡೆ ಇದೆ ಸ್ಪೀಕರ್ ಗ್ರಿಲ್ಲು. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜೋರಾಗಿ ಕೂಡ ಕೇಳುತ್ತೆ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ಬ್ಲೂಟೂತ್ 5.3 ಕೊಟ್ಟಿದ್ದಾರೆ ಮತ್ತು ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಸಹ ಇದೆ, ಒಂದು ಒಳ್ಳೆಯ ವಿಷಯ. ಈ ಪ್ರೈಸ್ ರೇಂಜಿಗೆ ಕೆಲವು ಬ್ರ್ಯಾಂಡ್ಗಳು ಸಿಂಗಲ್ ಬ್ಯಾಂಡ್ ಕೊಡ್ತಾರೆ, ಇವರು ಡ್ಯುಯಲ್ ಬ್ಯಾಂಡ್ ಕೊಟ್ಟಿದ್ದಾರೆ, ಇಂಪ್ರೆಸ್ ಮಾಡ್ತು ನನಗೆ. ಇದನ್ನು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸರ್ಸನ್ನು ಆ್ಯಡ್ ಮಾಡಿದ್ದಾರೆ. ನೀವು ಹಾಗಾದರೆ ಕೇಳ್ಬೋದು ಈ ಸ್ಮಾರ್ಟ್ಫೋನ್ನ ಈ ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ ಒಂದು 7,500 ರೂಪಾಯಿಗೆ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ಒಂದು ಒಳ್ಳೆ ಬ್ರ್ಯಾಂಡಿಂಗಲ್ಲಿ ನಿಮಗೆ ಸ್ಮಾರ್ಟ್ಫೋನ್ ಸಿಗುತ್ತೆ, ಒಳ್ಳೆ ಬಿಲ್ಡನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್. ನೀವೇನಾದರೂ ನಿಮ್ಮ ಅಪ್ಪ ಅಮ್ಮಂಗೆ, ಅಜ್ಜಿ ತಾತಂಗೆ ಒಂದು ಫೋನ್ನ ಕೊಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ, ತುಂಬ ಅಫೋರ್ಡಬಲ್ ಆಗಿ ಒಂದು ಎಂಟ್ರಿ ಲೆವೆಲ್ ಫೋನ್ ಕೊಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ, ನಂಗೆ ಅನಿಸ್ತಂಗೆ ಒಂದು ಒಳ್ಳೆ ಆಪ್ಷನ್ ಆಗಬಹುದು ಇದು. ಬಿಲ್ಡ್ ಅಂತೂ ನನಗೆ ಹೆವಿ ಇಂಪ್ರೆಸ್ ಮಾಡ್ತಾ ಇದೆ, ಸಖತ್ ಇಂಪ್ರೆಸ್ ಮಾಡೋದು, ಸಖತ್ ಪ್ರೀಮಿಯಮ್ ಆಗಿದೆ ಒಟ್ಟಿಗೆ, ಆಯಿತಾ. ಈ ಪ್ರೈಸ್ ರೇಂಜಿಗೆ ನನಗೆ ಅದೇ ಇಂಪ್ರೆಸ್ ಮಾಡಿದ್ದು. ಸೊ ಇದಿಷ್ಟು ಈ ಒಂದು ಸ್ಮಾರ್ಟ್ಫೋನ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನು. ನಿಮಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.